ಸಾಮಾನ್ಯವಾಗಿ ಯಾವುದೇ ಒಬ್ಬ ಮನುಷ್ಯನಿಗೆ ದೇವಾಲಯ ಕಂಡ್ರೆ ಭಕ್ತಿಯಿಂದ ನಮಿಸುತ್ತಾ ಆ ದೇವಾಲಯದ ಒಳಗಡೆ ಹೋಗುತ್ತಾರೆ. ಆದ್ರೆ ಇಂದಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಈ ದೇವಾಲಯವನ್ನು ಕಂಡ್ರೆ ಭಕ್ತರು ಗಡಗಡ ನಡುಗುತ್ತಾ ಆ ದೇವಾಲಯದ ಒಳಗಡೆ ಹೋಗದೆ ಭಕ್ತಿಯಿಂದ ಹೊರಗಡೆಯಿಂದ ಕೈ ಮುಗಿದು ಮುಂದೆ ಹೋಗುತ್ತಾರೆ. ಹೀಗೆ ಮಾಡಲು ಕಾರಣವೇನು, ಅದ್ರ ಬಗ್ಗೆ ಸಂಪೂರ್ಣವಾಗಿ ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಬರ್ಮೂರ್ನಲ್ಲಿ ಈ ದೇವಾಲಯವಿದ್ದು ಇಲ್ಲಿರುವನು ಸಾಕ್ಷಾತ್ ಯಮರಾಜ. ಜಗತ್ತಿನಲ್ಲಿ ಏಕೈಕ ಯಮ ದೇವಾಲಯ ಅಂದ್ರೆ ಅದು ಇಲ್ಲೇ ಇದೆ. ಈ ದೇವಸ್ಥಾನದಲ್ಲಿ ಒಂದು ಖಾಲಿ ಕೋಣೆ ಇದೆ. ಇಲ್ಲಿ ಅಂದ್ರೆ ಈ ಕೋಣೆಯಲ್ಲಿ ಚಿತ್ರಗುಪ್ತನಿಗೆ ಮೀಸಲಾಗಿಡಲಾಗಿದೆಯಂತೆ. ಚಿತ್ರಗುಪ್ತ ಯಮರಾಜನ ಬಂಟ. ಎಲ್ಲರ ಧರ್ಮ ಹಾಗೂ ಕರ್ಮದ ಲೆಕ್ಕ ಇಡವನು ಇವನೇ ಆಗಿರುತ್ತಾನೆ. ಮರಣದ ನಂತರ ಪ್ರತಿಯೊಬ್ಬರ ಆತ್ಮವು ಇಲ್ಲಿಗೆ ಬರುತ್ತದೆ ಎಂಬ ನಂಬಿಕೆ ಇದೆ ಮತ್ತು ಈ ದೇವಸ್ಥಾನದಲ್ಲಿ ಕಣ್ಣಿಗೆ ಕಾಣದಂತಹ ಪವಾಡಗಳು ನಡೆಯುತ್ತವೆಯಂತೆ. ಈ ದೇವಾಲಯದಲ್ಲಿ ನಮ್ಮ ಕಣ್ಣಿಗೆ ಗೋಚರಿಸಲಾಗದ ಚಿನ್ನ ಮತ್ತು ಬೆಳ್ಳಿ, ಕಂಚು ಮತ್ತು ಕಬ್ಬಿಣದ 4 ಬಾಗಿಲುಗಳಿವೆಯಂತೆ. ಯಾವ ಆತ್ಮ ಯಾವ ಬಾಗಿಲಿನಿಂದ ಸಾಗಬೇಕು ಎಂಬುವುದು ಯಮರಾಜ ನಿರ್ಧರಿಸುತ್ತಾನೆಯಂತೆ. ಗರುಡ ಪುರಾಣದಲ್ಲಿ ಸಾವಿನ ನಂತರ ಆತ್ಮದ 4 ಬಾಗಿಲುಗಳ ಪ್ರವೇಶದ ಬಗ್ಗೆ ಉಲ್ಲೇಖವಿದೆ ಮತ್ತು ಯಾರ ಆತ್ಮ ಯಾವ ಬಾಗಿಲಿನಲ್ಲಿ ಅಂದ್ರೆ ಈ 4 ಬಾಗಿಲಿನಲ್ಲಿ ಹೋಗಬೇಕು ಎಂದು ನಿರ್ಧರಿಸುವ ಮುನ್ನ ಆತ್ಮವನ್ನು ಚಿತ್ರಗುಪ್ತನ ಎದುರು ಹಾಜರುಪಡಿಸಲಾಗುತ್ತದೆಯಂತೆ. ಆತ ಅವರ ಒಳ್ಳೆಯದು ಮತ್ತು ಕೆಟ್ಟ ಕೆಲಸಗಳನ್ನು ಲೆಕ್ಕ ಮಾಡಿ ಯಾವ ಬಾಗಿಲಿನ ಮೂಲಕ ಆತ್ಮ ಪ್ರವೇಶಿಸಬೇಕು ಎಂದು ನಿರ್ಧರಿಸುತ್ತಾನೆಯಂತೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ವಾಟ್ಸ್ಆಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.